ನೀವು ಬೆಂಗಳೂರಲ್ಲಿ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ದೀರಾ? ಇಷ್ಟು ದೊಡ್ಡ ಸಿಟಿನಲ್ಲಿ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಯಾರ ಮೇಲೆ ನಂಬಿಕೆ ಇಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ವೆಲ್ಕಮ್ ಟು ಮೇಕ್ ಮೈ ಪ್ರಾಪರ್ಟೀಸ್. ಇದು ನಿಮ್ಮ ಕನಸನ್ನ ನನ್ಸ್ ಮಾಡೋ ಜಾಗ. ನೀವು ಬೆಂಗಳೂರಲ್ಲಿ ಸೈಟ್, ಮನೆ, ಫ್ಲಾಟ್, ವಿಲ್ಲಾಗಳನ್ನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ದೀರಾ? ಗುಡ್, ಹಾಗಿದ್ರೆ ಒಳ್ಳೇದೆ. ಆದರೆ ಯಾವ ಪ್ಲೇಸಲ್ಲಿ ಪರ್ಚೇಸ್ ಮಾಡಿದ್ರೆ ಒಳ್ಳೇದು ಅಂತ ತಿಳ್ಕೊಬೇಕಾಗತ್ತೆ. ತುಂಬ ಜನ ಹಿಂದೆ ಮುಂದೆ ಯೋಚನೆ ಮಾಡದೆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಮೋಸ ಹೋಗಿರ್ತಾರೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ, ಅವ್ರಿಗೆ ಸರಿಯಾದ ಇನ್ಫಾರ್ಮೇಷನ್ ಸಿಗದೆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಬೇರೆ ಬೇರೆ ರೀತಿ ಮೋಸ ಹೋಗಿ ಪ್ರಾಪರ್ಟಿ ಮೇಲೆ ಇರೋ ಆಸೆನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡೋಕ್ಕೂ ಮುನ್ನ ಈ ಕೆಲವೊಂದು ಮಾಹಿತಿನ ತಿಳ್ಕೊಂಡಿದ್ರೆ ತುಂಬಾನೇ ಒಳ್ಳೇದು. ಫಸ್ಟ್ ಪಾಯಿಂಟ್, ನೀವು ಪರ್ಚೇಸ್ ಮಾಡ್ತಿರೋ ಪ್ರಾಪರ್ಟಿ ಸುತ್ತಮುತ್ತ ಏನೆಲ್ಲ ಅಮ್ಯುನಿಟೀಸ್ ಇದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಬೇಕಾಗತ್ತೆ. ಎಕ್ಸಾಂಪಲ್, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ನಂತರ ನಿಯರ್ ಬೈ ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್, ಮೆಡಿಕಲ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕಾಗತ್ತೆ. ಆ್ಯಂಡ್ ಒನ್ ಥಿಂಗ್ ಇಂಪಾರ್ಟೆಂಟ್, ನೀವು ದಿನಬಳಕೆ ಯೂಸ್ ಮಾಡುವಂಥ ವಸ್ತುಗಳು ಮಾರಾಟವಾಗುವ ಶಾಪ್ ನಿಯರ್ ಬೈ ಇದೆಯಾ ಅಂತ ನೋಡ್ಕೊಬೇಕಾಗತ್ತೆ. ಸೊ ಇಷ್ಟೆಲ್ಲ ಅಮ್ಯುನಿಟೀಸ್ ಇರೋ ಪ್ರಾಪರ್ಟಿಗೆ ಮುಂದೆ ತುಂಬಾನೇ ವ್ಯಾಲ್ಯೂಸ್ ಇರುತ್ತೆ. ಸೆಕೆಂಡ್ ಪಾಯಿಂಟ್, ಎಲ್ಲೆಲ್ಲಿ ರಾಜಕಾಲುವೆ ಆರ್ ಬಫರ್ ಝೋನ್ಗಳಿರುತ್ತೋ ಅದರ ಅಕ್ಕಪಕ್ಕ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಡಿ. ಹಾಗೇನಾದರೂ ಆ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಯಿತು, ನಿಮ್ಮ ಬಜೆಟ್ಗಿಂತ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ, ಆ ಪ್ರಾಪರ್ಟಿ ಪರ್ಚೇಸ್ ಮಾಡಲೇಬೇಕು ಅಂದ್ಕೊಂಡಿದ್ರೆ ಈ ಒಂದು ವಿಷಯನ ನೀವು ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ಆ ಪ್ರಾಪರ್ಟಿ ಬಫರ್ ಝೋನ್ ಆರ್ ರಾಜಕಾಲುವೆಯಿಂದ ಮಿನಿಮಮ್ 75 ಮೀಟರ್ ದೂರದಲ್ಲಿ ಇರಲೇಬೇಕು. ಈ ರೂಲ್ಸ್ನ ನೀವು ಫಾಲೋ ಮಾಡಲಿಲ್ಲ ಅಂದರೆ ಮುಂದೊಂದು ದಿನ ಈ ಪ್ರಾಪರ್ಟಿನ ನೀವು ಕಳ್ಕೊಬೇಕಾಗತ್ತೆ. ಥರ್ಡ್ ಪಾಯಿಂಟ್, ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಆ ಪ್ರಾಪರ್ಟಿ ಯಾವ ಲಿಮಿಟ್ಸಲ್ಲಿ ಬರುತ್ತೆ ಅಂತ ತಿಳ್ಕೊಬೇಕಾಗತ್ತೆ. ಬೆಂಗಳೂರಲ್ಲಿ BDA, BBMP ಆ್ಯಂಡ್ ಪಂಚಾಯತ್ ಲಿಮಿಟ್ ಅಂತ ಇರುತ್ತೆ. BBMP ಲಿಮಿಟ್ಸ್ಗೆ ಬಂದರೆ ಅದು ಎ ಖಾತಾನ ಆರ್ ಬಿ ಖಾತಾ ಪ್ರಾಪರ್ಟಿನ ಅಂತ ಚೆಕ್ ಮಾಡಬೇಕಾಗುತ್ತೆ. ಹಾಗೂ ಅದಕ್ಕೆ ಈ ಖಾತಾ ಆಗಿದೆಯಾ ಅಂತಲೂ ಕೂಡ ಚೆಕ್ ಮಾಡಬೇಕಾಗುತ್ತೆ. ಪಂಚಾಯತಿ ಲಿಮಿಟ್ಸಿಗೆ ಬಂದರೆ ಆ ಪ್ರಾಪರ್ಟಿ ಕನ್ವರ್ಷನ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಈ ಥರ ಕನ್ವರ್ಷನ್ ಆಗಿರೋ ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡ್ತು ಅಂದರೆ ಮುಂದೊಂದು ದಿನ ನೀವು ಸೇಲ್ ಮಾಡುವಾಗ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ. ಆ್ಯಂಡ್ ಫೋರ್ತ್ ಪಾಯಿಂಟ್, ನೀವೇನಾದರೂ ಲೇಔಟ್ಸ್ಗಳಲ್ಲಿ ಸೈಟ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಹುಷಾರು. ಯಾಕೆಂದರೆ ಅಲ್ಲಿನ ಲ್ಯಾಂಡ್ ಡೆವಲಪರ್ಸ್ ಅಲ್ಲಿ ಲ್ಯಾಂಡ್ನ ಪರ್ಚೇಸ್ ಮಾಡಿ ಅದನ್ನು ಸೈಟ್ಗಳಾಗಿ ಕನ್ವರ್ಟ್ ಮಾಡಿ ಸೇಲ್ ಮಾಡ್ತಿರ್ತಾರೆ. ಕೆಲವೊಬ್ಬರು ಇಲ್ಲಿ ಮೋಸ ಹೋಗೋದುಂಟು. ಹೇಗೆ ಅಂದರೆ, ಮಿನಿಮಮ್ ಒಂದು ಸೈಟ್ ವ್ಯಾಲ್ಯೂ ಬಂದು, ಎಕ್ಸಾಂಪಲ್ಗೆ ಹೇಳ್ತಿರೋದು, ಒಂದು ಸೈಟ್ ವ್ಯಾಲ್ಯೂ ಬಂದು 10 ಲ್ಯಾಕ್ ಇದ್ದರೆ ಅವರು ಒಂದು ಮಾರ್ಜಿನ್ನ ಇಟ್ಕೊಂಡು 15 ಲ್ಯಾಕ್ಗೆ ಸೇಲ್ ಮಾಡ್ತಿರ್ತಾರೆ. ಅದಕ್ಕೆ ಹೇಳ್ತಿರೋದು ನಿಮಗೆ, ಅಲ್ಲಿನ ಆ ಏರಿಯಾ ಲೊಕ್ಯಾಲಿಟಿನಲ್ಲಿ ನೀವು ಏನು ಪ್ರೈಸ್ ಸೈಟ್ ಓಡ್ತಿದೆ ಅಂತ ಚೆಕ್ ಮಾಡಿ ನೀವು ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿ. ಫಿಫ್ತ್ ಪಾಯಿಂಟ್, ನೀವೇನಾದರೂ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸಲ್ಲಿ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಆರ್ ಸೈಟ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಗೇಟೆಡ್ ಕಮ್ಯುನಿಟಿ ಕಡೆಯಿಂದ ನೀವು ಪರ್ಚೇಸ್ ಮಾಡಿದರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಪದೇ ಪದೇ ನೀವು ಆ ಪ್ರಾಪರ್ಟಿನ ವಿಸಿಟ್ ಮಾಡಿ ಸೇಫ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಲಾಸ್ಟ್ ಪಾಯಿಂಟು, ನೀವೇನಾದರೂ ಸಿಟಿ ಸೆಂಟರಲ್ಲಿ ಕಮರ್ಷಿಯಲ್ ಸೈಟ್ನ ಪರ್ಚೇಸ್ ಮಾಡ್ತಿದ್ರೆ ಆ ಸೈಟ್ನ ನೀವು ಖಾಲಿ ಬಿಡೋದ್ಕಿಂತ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕನ್ಸ್ಟ್ರಕ್ಟ್ ಮಾಡಿ ರೆಂಟಿಗೆ ಬಿಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸೊ ನಿಮಗೆಲ್ಲ ಅನಿಸ್ತಿರ್ಬೋದು, ಏನಪ್ಪ ಒಂದು ಪ್ರಾಪರ್ಟಿ ತೊಗೊಳಕ್ಕೆ ಇಷ್ಟೊಂದು ರೂಲ್ಸ್ ಫಾಲೋ ಮಾಡಬೇಕಾ ಅಂತ. ಹಾಗೇನಾದರೂ ನಿಮಗೆ ಇದು ತಲೆನೋವು ಕೆಲಸ ಆ್ಯಂಡ್ ನಿಮಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂದರೆ ನೀವು ಆರಾಮಾಗಿ ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಆಫೀಸ್ನ ವಿಸಿಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಆರ್ ವಾಟ್ಸಪ್ ಮಾಡಿ. ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಕಡೆಯಿಂದ ಏನೇನೆಲ್ಲ ಸರ್ವಿಸ್ ಇದೆ ಅಂತ ನೀವು ತಿಳ್ಕೊಬೇಕಾ? ಹಾಗಿದ್ರೆ ಕಮೆಂಟ್ ಮಾಡಿ. ಇದು ನಿಮ್ಮ ಮೇಕ್ ಮೈ ಪ್ರಾಪರ್ಟೀಸ್, ನಿಮ್ಮ ಕನಸನ್ನ ನನ್ಸ್ ಮಾಡೋ ಜಾಗ. ಥ್ಯಾಂಕ್ ಯು.